ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 12ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ ಕ್ಷಮೆಯುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಈ ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿಯಾಗಿ ನುಡಿಯುತ್ತಾ ಇದ್ದಾನೆ, ನಾನು ಎಂದಿಗೂ ಅವರ ದುಷ್ಕೃತ್ಯಗಳನ್ನು ಕ್ಷಮಿಸಿದವನಾಗಿದ್ದೇನೆ, ನಾನು ಅವರ ಪಾಪಗಳನ್ನು ಎಂದಿಗೂ ಜ್ಞಾಪಕಕ್ಕೆ ತರುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನುಡಿಯುತ್ತಾ ಇದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಪಾಪಿಗಳಾಗಿದ್ದೇವೆ, ದುಷ್ಕೃತ್ಯಗಳು ಮಾಡುವವರಾಗಿದ್ದೇವೆ. ಯೇಸು ಕ್ರಿಸ್ತನು ನಮಗಾಗಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ನಮ್ಮ ವಿಷಯವಾಗಿ ಯೇಸು ಕ್ರಿಸ್ತನು ನುಡಿಯುತ್ತಾ ಇದ್ದಾನೆ, ನಮ್ಮ ದುಷ್ಕೃತ್ಯಗಳನ್ನು ಕ್ಷಮಿಸಿದ್ದೇನೆ, ಪಾಪಗಳನ್ನು ನೆನಪಿಗೆ ತರುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ. ನಮ್ಮನ್ನು ಯೇಸು ಕ್ರಿಸ್ತನು ಮಗನು, ಮಗಳು, ನನ್ನವರು, ನನ್ನ ಜನಾಂಗ ಎಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಇನ್ನ ನಮ್ಮ ಹಳೆಯ ಜೀವಿತವನ್ನೇ ಜೀವಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ದುಷ್ಕೃತ್ಯ ಜೀವಿತವನ್ನು ಜೀವಿಸುತ್ತಾ, ಪಾಪದ ಜೀವಿತವನ್ನು ಜೀವಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ದುಷ್ಕೃತ್ಯ ಎಂಬುದಾಗಿ ನೋಡುವಾಗ ನಾವು ಒಬ್ಬರನ್ನು ಕೊಲೆ ಮಾಡುವುದು, ಒಬ್ಬರ ವಿಷಯವಾಗಿ ಹೊಂಚು ಹಾಕುವುದು, ಮೋಸ ಮಾಡುವುದು, ಇದು ಎಲ್ಲವೂ ದುಷ್ಟನ ಕೃತ್ಯಗಳಾಗಿದೆ. ದುಷ್ಟನು ಆತನು ದೇವರಿಗೂ ಕೂಡ ಭಯಪಡುವವನಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ಆತನು ತನ್ನದೇ ಆದಂತಹ ದುಷ್ಟ ಕಾರ್ಯಗಳಲ್ಲಿ ನಿರಂತರಾಗಿದ್ದಾನೆ. ಆ ರೀತಿಯಾದಂತಹ ಜೀವಿತ ನಮ್ಮದಾಗಿದೆ. ಪಾಪದ ಜೀವಿತ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ನಾಶನ ಮಾರ್ಗ, ಕುಡಿಕುತನ, ದುಂದೌತಣ, ವ್ಯಭಿಚಾರ, ಕೊಲೆ, ಒಬ್ಬರನ್ನು ಕಾಲಿಳಿಯುವುದು, ನಿಂದಿಸುವುದು, ಈ ಎಲ್ಲವೂ ಕೂಡ ಪಾಪದ ಜೀವಿತವಾಗಿದೆ. ಒಬ್ಬರನ್ನು ಕೆಟ್ಟ ದೃಷ್ಟಿಯಿಂದ ನೋಡುವುದು. ನಾವು ಈ ರೀತಿಯಾಗಿ ಜೀವಿಸುತ್ತಾ ಇದ್ದೇವೆ ಈ ಲೋಕದಲ್ಲಿ. ನಮ್ಮನ್ನು ಯೇಸು ಕ್ರಿಸ್ತನು ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ಕರೆದಿದ್ದಾನೆ. ನಾವು ಪರಿಶುದ್ಧರಾಗಿ ಜೀವಿಸಬೇಕು, ನೀತಿವಂತರಾಗಿ ಜೀವಿಸಬೇಕು, ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ, ತಾಳ್ಮೆಯಲ್ಲಿ ಈ ರೀತಿಯಾಗಿ ನಾವು ಜೀವಿಸುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮನ್ನು ಯೇಸು ಕ್ರಿಸ್ತನು ನಮ್ಮ ದುಷ್ಟ ಕೃತ್ಯಗಳನ್ನು ಕ್ಷಮಿಸಿದ್ದಾನೆ. ಪಾಪದ ಜೀವಿತದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ನಮ್ಮ ಪಾಪ ಆತನು ಯೇಸು ಕ್ರಿಸ್ತನು ಜ್ಞಾಪಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನುಡಿದಿದ್ದಾನೆ. ಆದಾಗಲೂ ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಇನ್ನು ದುಷ್ಟರ ಕಾರ್ಯಗಳನ್ನು ಮಾಡುತ್ತಾ, ಪಾಪದ ಜೀವಿತವನ್ನು ಜೀವಿಸುತ್ತಾ, ನಮ್ಮ ಜೀವಿತದ ಮೂಲಕ ಅನೇಕರಿಗೆ ಹಿಂಸೆ ಪಡಿಸುತ್ತಾ, ಅನೇಕರಿಗೆ ನಾಶನದಲ್ಲಿ ಬೀಳಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ಮಕ್ಕಳಾಗಿ ನಾವು ಜೀವಿಸುವಂತವರಾಗಬೇಕು. ಪರಿಶುದ್ಧರಾಗಿ, ನೀತಿವಂತರಾಗಿ, ಕರುಣೆ ಉಳ್ಳವರಾಗಿ, ದಯೆ ತೋರುವವರಾಗಿ, ಮಾರ್ಗ ತೋರಿಸುವವರಾಗಿ ಈ ಲೋಕದ ಜನರಿಗೆ ನಾವು ಆಶ್ರಯವಾಗಿ ಜೀವಿಸುವಂತವರಾಗಬೇಕು. ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಏನಾಗಿದೆ? ನಿಜವಾದ ದೇವರು ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ. ನಮ್ಮ ಪಾಪಗಳನ್ನು ಜ್ಞಾಪಕಕ್ಕೆ ತೆಗೆದುಕೊಂಡು ಬರುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ನಮ್ಮ ದುಷ್ಟ ಕೃತ್ಯಗಳನ್ನು ಕ್ಷಮಿಸಿದ್ದಾನೆ. ಆದಾಗಲೂ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಸುಂದರ ಸಮಯವಾಗಿದೆ. ನಮ್ಮ ಜೀವಿತದಲ್ಲಿ ದುಷ್ಟನ ಕಾರ್ಯಗಳು ಇರುವುದಾದರೆ, ಪಾಪದ ಜೀವಿತ ನಮ್ಮಲ್ಲಿರುವುದಾದರೆ ಅದೆಲ್ಲವನ್ನು ಬಿಟ್ಟವರಾಗಿ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೈಕೊಂಡು ನಡೆಯುತ್ತಾ ಈ ಲೋಕದ ಜನರಿಗೆ ನಾವು ಆಶ್ರಯವಾಗಿದ್ದುಕೊಂಡು ಈ ಒಂದು ದಿನದಲ್ಲಿ ನಾವು ಜೀವಿಸುವಂತವರಾಗೋಣ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಿತ್ಯ ಜೀವದ ನಿರೀಕ್ಷೆ ಹೊಂದಿಕೊಂಡವರಾಗಿ ನಂಬಿಕೆಯಲ್ಲಿಯೂ ರಕ್ಷಣೆಯಲ್ಲಿಯೂ
ಬಲವಾಗಿದ್ದುಕೊಂಡು ನಾವು ಜೀವಿಸುವಂತವರಾಗೋಣ. ಯಾಕೆ ಎಂಬುದಾಗಿ ನೋಡುವಾಗ, ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪರಿಶುದ್ಧರು, ನೀತಿವಂತರು, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕೆಂಬುದಾಗಿ ಯೇಸು ಕ್ರಿಸ್ತನು ನಮ್ಮ ದುಷ್ಟಕೃತ್ಯಗಳನ್ನು ಕ್ಷಮಿಸಿದ್ದಾನೆ. ನಮ್ಮ ಪಾಪವನ್ನು ನೆನಪಿಗೆ ತಾರದ ಹಾಗೆ ಆತನು ಮಾಡಿದ್ದಾನೆ. ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯವೆಲ್ಲರ ಆತ್ಮೀಯ ಮಕ್ಕಳಿಗೆ ಆಶೀರ್ವದಿಸಲಿ. ಆಮೆನ್.